ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಎಷ್ಟೋ ಜನಕ್ಕೆ ಮನೆಯಲ್ಲಿ ತುಂಬ ಆರಾಮಾಗಿರ್ತಾರೆ ಹೌಸ್ ವೈಫ್ ಅನ್ನೋರಿಗೆ ಒಂದು ಮಾತು, ಯಾರಿಗೆಲ್ಲ ಹಸ್ಬೆಂಡ್ಗಳಿಗೆ ಅನ್ನಿಸ್ತಾ ಇದೆ ಹೆಂಡತಿ ಭಾಳ ಆರಾಮಾಗಿದ್ದಾಳೆ ಅಂತ, ಒಂದಿನ ಮನೆ ಕೆಲಸ ಮಾಡಿ ನೋಡಿ ಜಿಮ್ನ ಮಾಡೋದು ಬಿಟ್ಬಿಡ್ತೀರ. ಅಷ್ಟೊಂದು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಮಾರ್ನಿಂಗ್ ರೂಟೀನ್ ಅಂದ್ರೇ ಕಿಚನಿಂದನೇ ಡೇ ಸ್ಟಾರ್ಟ್ ಆಗುತ್ತೆ ಯಾವಾಗ್ಲೂ ಕೂಡ. ಸೊ ನೈಟ್ ಆಲ್ರೆಡಿ ಕ್ಲೀನ್ ಆಗಿರುತ್ತೆ. ಸೊ ಮತ್ತು ಮನೆಯಲ್ಲಿ ಮಕ್ಕಳಿದ್ದರೆ ಅದು ಇದು ತೊಗೊಂಡ್ಬಂದು ಇಟ್ಟಿರ್ತಾರೆ, ಅದನ್ನು ಕ್ಲೀನ್ ಮಾಡೋದಿದ್ದೇ ಇರುತ್ತೆ. ನನ್ನ ಕಿಚನ್ ಸ್ಲ್ಯಾಬ್ ಮೇಲೆ ನನಗೆ ಯಾವಾಗ್ಲೂ ವಾಟರ್ ಬಾಟಲ್ ಇದ್ದೇ ಇರುತ್ತೆ. ನನಗೆ ವಾಟರ್ ಬಾಟಲ್ ಇಲ್ಲಾಂದರೆ ಇರೋಕ್ಕಾಗಲ್ಲ. ತುಂಬ ನೀರು ಕುಡಿತಾ ಇರ್ತೀನಿ ನಾನು. ನಮ್ಮದಿನ್ನು ಹೊಸ ಮನೆ ಆಗಿರೋದ್ರಿಂದ ಅದು ಇನ್ನೂ ಅಷ್ಟು ಸರಿಯಾಗಿ ಸೆಟ್ ಆಗಿಲ್ಲ. ಇನ್ನೂ ನಾವು ಫೋಟೋ ಫ್ರೇಮ್ಸ್ ಅದೆಲ್ಲ ಏನೂ ಕೂಡ ಜೋಡಿಸ್ಕೊಂಡೇ ಇಲ್ಲ. ನಿಧಾನಕ್ಕೆ ಜೋಡಿಸ್ಕೊಳ್ತಾ ಇದ್ದೀವಿ, ಯಾಕೆಂದರೆ ನಾವು ನಿಂತು ಮನೆ ಕಟ್ಟಿಸಿದ್ದು. ಸೊ 1 ವರ್ಷ ಫುಲ್ಲು ತೊಗೊಂಡಿದೆ. ತುಂಬ ಸುಸ್ತಾಗೋಗಿತ್ತು ನಮಗೆ ಮನೆ ಕಟ್ಟಿಸೋ ಅಷ್ಟರಲ್ಲಿ. ಸೊ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು. ಬೆಂಗಳೂರು ವೆದರ್ಗೂ ಇಲ್ಲಿನ ವೆದರ್ಗೂ ತುಂಬ ಡಿಫ್ರೆನ್ಸ್. ಸೊ ಆ ಟೈಮಲ್ಲಿ ಹೀಟ್ ವೇವ್ ಬೇರೆ ಇತ್ತು, ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಹೇಳಿದ್ರೆ ನಮ್ಮ ಕಷ್ಟ ಹಿಂಗಿರುತ್ತೆ ಅಂತ. ಆದರೆ ನಾವು ಹಿಂಗೆ ಅಂದ್ಕೊಂಡಿದ್ವಿ, ಮನೆ ಹಾಗೆ ಬಂತು. ಸೊ ಫ್ರೆಂಡ್ಸ್, ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನೆಲ್ನ ನೋಡ್ತಾ ಇರಿ, ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಕೊಡ್ತೀನಿ ಮತ್ತು ವ್ಲಾಗ್ಸ್ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ. ಈಗ ಟೈಮ್ ಎಕ್ಸಾಕ್ಟ್ಲಿ ಹಿಂಗೆ ಕಾಣಿಸುತ್ತೆ, ಗೊತ್ತಿಲ್ಲ, 6:43. ಸೊ ಈಗ ನಾನು ತಿಂಡಿ ರೆಡಿ ಮಾಡ್ಕೋಬೇಕು. ಸ್ಕೂಲಿಗೆ ಕಳಿಸೋದಿದೆ, ಆಫೀಸ್ ಇದೆ. ಸೊ ನನ್ನ ಬೆಳಗಿನ ವ್ಲಾಗ್ ಈ ಥರ ಇರುತ್ತೆ.